ಸರ್ ನಮಸ್ತೆ. ಮತ್ತೆ ನಿಮ್ಮ ಹೆಸರು? ರಾಜೇಶ್ ಶೆಟ್ಟಿ. ರಾಜೇಶ್ ಶೆಟ್ಟಿ. ಇದು ಯಾವ ಏರಿಯಾ ಗಣಪತಿ ಸರ್? ಇದು ದೇವಿಕೆರೆ. ದೇವಿಕೆರೆ ಗಣಪತಿ, ಸಿರ್ಸಿ ದೇವಿಕೆರೆ ಗಣಪತಿ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್ ಇದನ್ನ? ಇದು 50 ವರ್ಷದಿಂದ ಈ ವರ್ಷ 50ನೇ ವರ್ಷ ಗಣಪತಿ. ಇದು 50ನೇ ವರ್ಷ. 50 ವರ್ಷದಿಂದ ನಡೆಸ್ತಾ ಇದ್ದೀರಿ. ಸೊ ನಿಮ್ಮ ಕಮಿಟಿ ನಡೆಸ್ತಾ ಇದ್ದ ಎಷ್ಟು ವರ್ಷ ಆಯ್ತು ಸರ್? ನಾವೀಗ 10 ವರ್ಷದಿಂದ, ಅಂದ್ರೆ ಹಿಂದೆ ಎಲ್ಲ ಹಿರಿಯರು ನಡೆಸ್ಕೊಂಡು ಬಂದಿದ್ರು. ಅದರ ನಂತರ ಈಗ 10 ವರ್ಷದಿಂದ ನಾವು ನಡೆಸ್ತಾ ಇದ್ದೇವೆ. 10 ವರ್ಷದಿಂದ ನೀವು ನಡೆಸ್ತಾ ಇದ್ದೀರಿ. ಸರ್ ಇದು ಗಣಪತಿ ಎಷ್ಟು ಫೂಟ್ ಇದೆ ಸರ್? ಇದು 7 ಫೂಟ್ ಇದೆ. 7 ಫೂಟ್ ಗಣಪತಿ. ಸೊ ನೀವು ಗಣಪತಿ ಎಷ್ಟು ದಿವಸ ಇಡ್ತೀರಿ? ಏನು ಕಾರ್ಯಕ್ರಮಗಳನ್ನ ನೀವು ನಡೆಸ್ತಾ ಬರ್ತಾ ಇದ್ದೀರಿ? ನಾವು ಈಗ ಹಿಂದೆ 8 ದಿನ ಇಡ್ತಿದ್ರು, ಈಗ 10 ದಿನ ಇಡ್ತೇವೆ. ಹೌದಾ? ಮೊದಲು 8 ದಿನ ಇಡ್ತಿದ್ರಿ, ಈಗ 10 ದಿವಸ ಇಡ್ತಾ ಇದ್ದೀರಿ. ಮತ್ತೆ ಏನೇನು ಫಂಕ್ಷನ್ಸ್ ನಡೆಸ್ತೀರಿ ಸರ್ ನೀವು ಇಲ್ಲಿ? ಈ ವರ್ಷದ ಪ್ರತಿ ವರ್ಷ ನಾವು 10ನೇ ದಿನ ಅಂದ್ರೆ 9ನೇ ದಿನಕ್ಕೆ ಗಣಹೋಮ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಿದ್ವಿ. ಜನರೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆ. ಒಂಚೂರು ಸೈಡ್. ಈ ವರ್ಷ 50ನೇ ವರ್ಷ ಆಗಿರೋದ್ರಿಂದ ನಾವು ನಮ್ಮ ಇಲ್ಲಿ ಸ್ಥಳೀಯ ಕ್ಷೇತ್ರಪಾಲ ದೇವರಾದಂಥ ಶ್ರೀ ಭೂತೇಶ್ವರನಿಗೆ ಈ ಎಲ್ಲ ಭಕ್ತಾದಿಗಳ ದೇಣಿಗೆಯಿಂದ ಒಂದು ಅಂದಾಜು 14ರಿಂದ 15 ಲಕ್ಷದ ಇದರಲ್ಲಿ ಹಣದಲ್ಲಿ ಒಂದು ಬಂಗಾರದ ಕವಚವನ್ನು ಮಾಡಿಸ್ತಾ ಇದ್ದೇವೆ. ನಮ್ದು 50ನೇ ವರ್ಷದ ನೆನಪಿಗಾಗಿ ಜನರೆಲ್ಲ ತುಂಬ ತನ್ನ ದಹನ ಸಹಾಯ ನೀಡುತ್ತಾ ಇದ್ದಾರೆ. ಈ ವರ್ಷ ಗಣಹೋಮದ ಜೊತೆಗೆ ಅನ್ನ ಸಂತರ್ಪಣೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕೆಲವೊಂದು ನಮ್ಮ ಸ್ಥಳೀಯವಾಗಿ ಒಂದು ಒಳ್ಳೆ ಹೆಸರು ಮಾಡಿದಂಥ ಕೆಲವು ಜನರಿಗೆ ಸನ್ಮಾನ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ಅದರ ನಂತರ ರಾತ್ರಿ ಮನೋರಂಜನಾ ಕಾರ್ಯಕ್ರಮವೂ ಇದೆ. ಅದನ್ನೆಲ್ಲ ಅದ್ದೂರಿಯಾಗಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದೇವೆ. ಎಲ್ಲ ಜನರ ಭಕ್ತರ ಸಹಕಾರ ಬೇಕು. ಸರ್ ಇದು ಗಣಪತಿ ಇಷ್ಟು ಚೆನ್ನಾಗಿದೆ, ಇಷ್ಟು ಒಂದು ವಿರಾಜಮಾನವಾಗಿದೆ. ಸೊ ನೀವು ಎಲ್ಲಿಂದ ತರಿಸೋದು ಗಣಪತಿನ? ಯಾರು ಮಾಡಿಸ್ತೀರಿ? ನಾವು ಇಲ್ಲೇ ಮಾಡಿಸ್ತೇವೆ. ಅಂದ್ರೆ ಸ್ವಲ್ಪ ಎತ್ತರ ಇರೋದ್ರಿಂದ ಸ್ವಲ್ಪ ತರಲಿಕ್ಕೆ ಅಥವಾ ಏನಾದರೂ ತೊಂದರೆ ಆಗ್ಬೋದು ಅಂತ ನಾವು ಅದನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ, ಅಂದ್ರೆ ಇಲ್ಲೇ ಅವರು ಹುಡುಗರು ಇಲ್ಲೇ ತಯಾರು ಮಾಡ್ತಾರೆ, ಇಲ್ಲೇ ಬಂದು ರೆಡಿ ಮಾಡ್ತಾರೆ. ಸೊ ಸರ್ ಇದು ಎಷ್ಟು ಫೀಟಿನ ಗಣಪತಿ ಸರ್? ಇದು 7 ಫೂಟ್ ಗಣಪತಿ. ಸರ್ ನಿಮಗೆ ಗೊತ್ತಿದ್ದಂಗೆ ಎಷ್ಟು ಫೀಟಿಂದ ಗಣಪತಿಯಿಂದ ಸ್ಟಾರ್ಟ್ ಆಗಿ ಇವತ್ತು 7 ಫೂಟಿಗೆ ಬಂದು ನಿಂತಿದೆ ಸರ್? ಇದು ಬಹುಶಃ ಒಂದು ಅಂದ್ರೆ ನಮ್ಮ ಹಿರಿಯರು ಮಾಡಿದ್ದು ಒಂದು 5ರಿಂದ 5 ಫೂಟಿಂದ ಶುರು ಆಗಿದ್ದು. ಇವತ್ತು ಈಗ 8 ಫೂಟ್ವರೆಗೂ ಬಂದಿದೆ. ವರ್ಷ ಅಂದ್ರೆ ನೀವು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀರಾ ಹೈಟ್? ಇಲ್ಲ ಒಂದೇ ಲೆವೆಲ್? ಅಂದ್ರೆ ಒಂದೇ ಲೆವೆಲ್ನಲ್ಲಿ ನಾವಿದ್ದೀವಿ. ಒಂದೇ ಲೆವೆಲ್ನಲ್ಲೇ ಇಡ್ತಾ ಇದ್ದೀರಾ. ಸೊ ಈ ವರ್ಷ ಏನು ಪ್ಲಾನ್ ಮಾಡಿದ್ದೀರಾ? ಏನು ಬಿಡುವಾಗ ಡಿಜೆ ಯಾವ ಥರ? ಡಿಜೆ ಅನ್ನುವಂಥದ್ದು ಏನೂ ಇಲ್ಲ, ಆದರೆ ಒಳ್ಳೆ ಸಾಂಸ್ಕೃತಿಕ ಅಂದ್ರೆ ನಮ್ಮ ಪರಂಪರೆ ಏನುಂಟು, ಭಾರತೀಯ ಪರಂಪರೆ ಏನುಂಟು ಆ ಪ್ರಕಾರದಲ್ಲೇ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಬೇಕು. ತುಂಬ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ರಿ. ಹಾಗೆ ಗಣಪತಿನೂ ಬಹಳ ಚೆನ್ನಾಗಿದೆ. ಈ ಸಲ ಮಹೇಶ್ ಗುಡಿಗಾರ್ ಅಂತ ಉತ್ತಮವಾಗಿ ಈ ಮಂಟಪವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ವಾದಿರಾಜ್ ಭಾಸ್ಕರ್ ಅವರು ಕೂಡ ಈ ಒಂದು ಮಂಟಪದ ನಿರ್ಮಾಣದಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಇಲ್ಲಿಯ ಯುವಕರೇನಿದ್ದಾರೆ ಸಕ್ರಿಯವಾಗಿ ಬಂದು ಈ ಒಂದು ಗಣಪತಿಯ ಏನು ಪೂಜೆ ಉಂಟು ಅದೆಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಅವರು ತಮ್ಮಿಂದ ತಾವೇ ತೊಡಗಿಸ್ಕೊಂಡು ಉತ್ತಮವಾಗಿ ಕೆಲಸವನ್ನು ಮಾಡಿಕೊಡ್ತಾರೆ. ನಿಜ, ಯಾಕಂದರೆ ನಾನು ಆಲ್ಮೋಸ್ಟ್ ಹುಟ್ಟು ಬೆಳೆದಿದ್ದೆಲ್ಲ ಇದೆ, ಸಿರ್ಸಿಲ್ಲೇ ಕಲ್ತಿದ್ದೆಲ್ಲ ಇಲ್ಲೇ. ಸೊ ಪ್ರತಿ ವರ್ಷ ನಾನು ನೋಡ್ತಾ ಇದ್ದೆ, ವರ್ಷನೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾ ಇರ್ತೀರಿ ಗಣಪತಿನ. ಒಂದು ವರ್ಷ ಅಕ್ವೇರಿಯಂ ಅದು ಇದೆಲ್ಲ ಮಾಡಿದ್ರಿ, ಆ ವರ್ಷನೂ ಭಾಳ ಚೆನ್ನಾಗಿತ್ತು. ಈ ಬಾರಿನೂ ತುಂಬ ವಿಜೃಂಭಣೆಯಿಂದ ತುಂಬ ವಿಶೇಷವಾಗಿ ಮಾಡ್ತಾ ಇದ್ದೀರಿ. ಇದೇ ರೀತಿ ನಡೆಸ್ಕೊಂಡು ಹೋಗಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಸಿಗೋಣ. ಧನ್ಯವಾದ. ಥ್ಯಾಂಕ್ಸ್. ನಿಕ್ಕೊಂಬಿಡಿ, ಒಂದು ಫೋಟೋ ತಗೊಂಡು.